ಓಂ ಯಥಾ ಆನೋ ಅದಿತಿಃ ಕರತ್ಪಶ್ವೇನೃಭ್ಯೋ ಯಥಾ ಗವೇ ಯಥಾ ಆತೋಕಾಯ ರುದ್ರಿಯಂ ಯಥಾ ಆನೋ ಮಿತ್ರೋ ವರುಣೋ ಯಥಾ ರುದ್ರಶ್ಚಿತೆ ಏತತಿ ಯಥಾ ವಿಶ್ವೇ ಸಜೋಷಸಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನವೆಂಬರ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ವೃಷಭ ರಾಶಿಯವರಿಗೆ ಒಂದು ಸಂತಸದ ಸುದ್ದಿ ಏನಪ್ಪ ಅಂತಂದರೆ, ಲಾಭಸ್ಥಾನದಲ್ಲಿ ಶನಿ ಇರತಕ್ಕಂಥದ್ದು. ಆದರೆ ಗುರುಬಲ ಇಲ್ಲ ಈ ತಿಂಗಳು. ಇದೊಂದೇ ತಿಂಗಳು ನಿಮಗೆ ಗುರುಬಲ ಇಲ್ಲ ವೃಷಭ ರಾಶಿಯವರಿಗೆ. ಸ್ವಲ್ಪ ಇಷ್ಟು ದಿನ ಗುರುಬಲನ ಎಂಜಾಯ್ ಮಾಡಿದ್ರಿ, ಹಾಗಾಗಿ ಗುರು ಹೌದಪ್ಪ ನೀನು ಎಂಜಾಯ್ ಮಾಡ್ತಾ ಇದ್ದೀರಾ, ನೀವು ಹೆಣ್ಣಾಗಲಿ ಗಂಡಾಗಲಿ ಗುರುಬಲ ನಿಮಗೆ ಸಿಗ್ತಾ ಇದೆ, ಇನ್ನೊಂದು ತಿಂಗಳು ಒಂದು ಸ್ವಲ್ಪ ಗುರುಬಲ ಇಲ್ಲ, ಈ ತಿಂಗಳು ಸ್ವಲ್ಪ ಎಚ್ಚರವಾಗಿರಿ, ಹುಷಾರಾಗಿರಿ. ಗುರುಬಲ ಇಲ್ಲ ಅಂದರೆ ಯಾವ ಥರ ಆಗುತ್ತೆ ಅನ್ನುವಂಥದ್ದನ್ನು ನಾನು ತೋರಿಸ್ಕೊಡೋಕ್ಕೆ ನಿಮಗೆ ತಾತ್ಕಾಲಿಕ ವಿರಾಮ ಕೊಡ್ತಾ ಇದ್ದೀನಿ ಅಂತೇಳಿ ಗುರು ನಿಮಗೆ ಒಂದು ಸ್ವಲ್ಪ ತಾತ್ಕಾಲಿಕ ವಿರಾಮ ಕೊಡ್ತಾ ಇದ್ದಾರೆ. ಅಂದರೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂತಂದರೆ ನೀವೇನು ಎಚ್ಚರಿಕೆ ಇರಬೇಕು. ಯಾವ್ಯಾವುದರಲ್ಲಿ? ಹಣದ ವ್ಯವಹಾರದಲ್ಲಿ, ಶುಭ ಕಾರ್ಯದ ವಿಚಾರದಲ್ಲಿ, ಮನೆ ಕಟ್ಟೋದು, ಭೂಮಿ ತಗೊಳ್ಳೋದು, ಈ ಥರದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಂದರೆ ಬೇರೆ ಗ್ರಹಗಳ ಫಲವನ್ನು ಕೊಡುತ್ತೆ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ ನಿಮಗೆ, ಏಕಾದಶ ಶನಿ ಇದ್ದರೆ ಏನು ಫಲ ಅಂತಂದರೆ ಬಹಳ ಉತ್ತಮವಾದ ಫಲ. ಯಾವ ಥರ ಇದೆ ಅಂದರೆ, ಸರ್ವಾಭೀಷ್ಟಾಗಮೋ ಜ್ಯೇಷ್ಠ ಭ್ರಾತ ಜಾತ ನಿಜಾತ್ಮಜಾಹ ವಾಮಕರ್ಣೋರ್ಥ ಲಾಭಶ್ಚ ಚಿಂತ್ಯಾಹ ಏಕಾದಶೇನತೆ ಲಾಭಸ್ಥಾನೇನ ರಾಶ್ಯಾದಖಿಲ ಧನಜಯ ಪ್ರಾಪ್ತಿಮಿಚ್ಛಂತಿ ಸರ್ವೇ. ಶ್ಲೋಕ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಏಕಾದಶದಲ್ಲಿ ಶನಿ ಇದ್ದಾಗ, ಶನಿಯು ಲಾಭದಲ್ಲಿರುವಾಗ ಏನೇ ದೋಷಗಳಿದ್ದರೂ ಕೂಡ ಅದನ್ನು ಪರಿಹಾರವನ್ನು ಮಾಡಿ ದೀರ್ಘಾಯುಷ್ಯವನ್ನು ಕೊಡುವವನು. ಅಂದರೆ ಅಪಘಾತಗಳು, ನಿಮಗೇನೋ ತೊಂದರೆಗಳಾಗೋದು, ಬೀಳೋದು, ಏಳೋದು, ರಕ್ತ ಬರತರ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಅಡ್ಡಿ ಮಾಡ್ತಾನೆ, ಅದನ್ನೆಲ್ಲ ಕಡಿಮೆ ಮಾಡ್ತಾನೆ. ದೊಡ್ಡದಾಗಿ ಆಗೋವಂಥ ಸಮಸ್ಯೆನ ಚಿಕ್ಕದಾಗಿ ಮುಗಿಸ್ಬಿಡ್ತಾನೆ. ಅದು ನೀವು ಭಾಳ ಎಚ್ಚರಿಕೆಯಿಂದ ನೀವು ಅದನ್ನು ತಿಳ್ಕೋಬೇಕು. ಆಮೇಲೆ ಏನಾದರೂ ಶನಿ ದೋಷಯುಕ್ತನಾಗಿದ್ದರೂ ಕೂಡ ನಿಮ್ಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಬಿಕಾಸ್ ಏಕಾದಶ ಸ್ಥಾನ ಲಾಭಸ್ಥಾನ ಅಂದರೆ ಲಾಭನೇ, ಅದರಲ್ಲಿ ಎರಡು ಮಾತಿಲ್ಲ ನೋಡಿ. ಜನ್ಮಜಾತಕ ಅಥವಾ ಗೋಚಾರ ಅಥವಾ ಜಾತಕಗಳು ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಯೋಗ ಆ ಯೋಗ ಫಲವನ್ನು ಕೊಡಲೇಬೇಕು, ಯಾವುದೇ ಒಂದು ದೋಷ ತನ್ನ ದೋಷ ಫಲವನ್ನು ಕೊಡಲೇಬೇಕು. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಯೋಗವನ್ನು ತಡೆಯೋ ಶಕ್ತಿ ನಮಗೂ ಇಲ್ಲ, ದೋಷವನ್ನು ಕಡಿಮೆ ಮಾಡೋ ಶಕ್ತಿ ನಮಗಿದೆ, ಆದರೆ ದೋಷವನ್ನು ನಿವಾರಣೆ ಮಾಡೋ ಶಕ್ತಿ ನಮಗಿಲ್ಲ. ಜೋರಾಗಿ ಬೀಳೋ ಏಟು ನಮ್ಮೆಲ್ಲಿಗೆ ಬೀಳ್ಬೋದೇ ಹೊರತು ಅದನ್ನು ನಿವಾರಣೆ ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ನಿಮಗೆ ಅನಾನುಕೂಲಗಳು ಆಗುವ ಸಂದರ್ಭಗಳಿದ್ದರೂ ಶನಿ ನಿಮಗೆ ರಕ್ಷಣೆ ಮಾಡ್ತಾನೆ. ಅನೇಕ ವ್ಯಕ್ತಿಗಳಿಂದ ನಿಮಗೆ ಧನಾಗಮ ಪ್ರಾಪ್ತಿ, ವ್ಯವಸಾಯ ಹಾಗೂ ವೃತ್ತಿಯಿಂದ ನಿಮಗೆ ಅನುಕೂಲ. ಕೆಲವೊಮ್ಮೆ ಕೆಟ್ಟ ಅಭ್ಯಾಸಗಳು ಕಲಿಯುವಂಥ ಸಾಧ್ಯತೆಗಳು, ಕೆಟ್ಟ ಕೆಲಸ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಆ ಥರ ಮಾಡೋದ್ರ ಮುಖಾಂತರ ನಿಮಗೇನಾದರೂ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಹೊರತು ಕೆಟ್ಟ ಕೆಲಸಕ್ಕೆ ಹೋಗಬೇಡಿ. ಹೇಳುತ್ತೆ, ಬಹ್ವಾಯು ಸ್ಥಿರ ಸಂಪದಾಯು ಸಹಿತ ಶೂರೋ ವಿರೋಗೋ ಧನಿ ಅಂತ ಹೇಳುತ್ತೆ. ಏನೋ ವಕೀಲರಿಗೆ, ನ್ಯಾಯಾಧೀಶರಿಗೆ, ಆಮೇಲೆ ಈ ಕೋರ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಎಲ್ಲ ತುಂಬ ಒಳ್ಳೆಯ ಫಲ. ಅಂದರೆ ನಿಮ್ಗೇನೋ ಕೋರ್ಟ್ ಕಚೇರಿಯಲ್ಲಿ ಇತ್ತು ನಿಮ್ಮ ಸಮಸ್ಯೆಗಳು ಅಂದರೆ ಕ್ಲಿಯರ್ ಆಗುತ್ತೆ. ನ್ಯಾಯಾಧೀಶರುಗಳಿಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಹೆಸರು ಮಾಡ್ತಾರೆ. ವಕೀಲರು ಒಳ್ಳೆ ಕೇಸನ್ನು ಗೆಲ್ತಾರೆ, ನ್ಯಾಯಪರವಾಗಿರ್ತಾರೆ. ಆಮೇಲೆ ಧೈರ್ಯವಂತರಾಗ್ತಾರೆ. ಅತ್ಯಂತ ಖ್ಯಾತರು ಅಂತಂದರೆ ಹೆಸರು ಮಾಡುವಂಥವರು. ಒಂದು ಯಾರಿಗೋ ಒಂದೇನೋ ಸಮಸ್ಯೆ ಆಯಿತು ಅಂದ್ಕೊಳ್ಳಿ, ಆ ಸಮಸ್ಯೆ ಸ್ಟೇಟ್ ಲೆವೆಲ್ ಇಶ್ಯೂ ಆಯಿತು ಅಂದ್ಕೊಳ್ಳಿ, ಅದನ್ನು ಸರಿ ಮಾಡಿ ನ್ಯಾಯ ದೊರಕಿಸ್ಕೊಟ್ರೆ ಆ ಅಡ್ವೊಕೇಟ್ಗೆ ಎಷ್ಟು ವ್ಯಾಲ್ಯೂಸ್ ಇರುತ್ತೆ. ಸೋಷಿಯಲ್ ಮೀಡಿಯಾಗಳಾಗಲಿ, ಪ್ರಿಂಟ್ ಮೀಡಿಯಾಲಾಗಲಿ, ಟಿ ವಿ ಮೀಡಿಯಾಲಾಗಲಿ ಆ ಒಬ್ಬ ವಕೀಲರನ್ನು ಹೆಚ್ಚು ಗೌರವಿಸ್ತಾರೆ, ಹೆಚ್ಚು ಅವ್ರನ್ನ ಕೊಂಡಾಡ್ತಾರೆ. ಆ ಥರ ನಿಮಗೆ, ನಾನು ಬರೀ ವಕೀಲ ವೃತ್ತಿಗೆ ಒಂದು ಹೇಳಲಿಲ್ಲ, ಅದು ಎಕ್ಸಾಂಪಲ್. ಈಗ ವಕೀಲ ವೃತ್ತಿ ಅಂದರೆ ಅದಕ್ಕೆ ಅಧಿಪತಿ ಶನಿ ಆದ್ದರಿಂದ ನಿಮಗೆ ಓಕೆ. ಅದು ಬಿಟ್ಟು ಹಲವಾರು ವಿಚಾರಗಳಲ್ಲಿ ಶನಿ ನಿಮಗೆ ಒಳ್ಳೆ ಫಲ ಕೊಡ್ತಾರೆ. ಶನಿ ನಿಮಗೆ ಭಾಗ್ಯಾಧಿಪತಿ, ಭಾಗ್ಯ ಸ್ಥಾನಾಧಿಪತಿ, ದಶಮ ಸ್ಥಾನಾಧಿಪತಿ. ಏನಪ್ಪ
ಭಾಗ್ಯಸ್ಥಾನ ಅಂದರೆ 9ನೇ ಮನೆ. 10ನೇ ಮನೆ ಅಂದರೆ ವೃತ್ತಿಸ್ಥಾನ. ವೃತ್ತಿಸ್ಥಾನಾಧಿಪತಿ ಲಾಭದಲ್ಲಿದ್ದಾರೆ, ಅಂದರೆ ನಿಮಗೆ ವೃತ್ತಿ ಅಭಿವೃದ್ಧಿ ಆಗುತ್ತಾ. ನಿಮಗೆ ಗುರುಬಲ ಇಲ್ಲ ಅಂದರೂ ಕೂಡ ಉದ್ಯೋಗದಲ್ಲಿ ತೊಂದರೆಗಳು ಬರಲ್ಲ. ಮೇಷರಾಶಿಯವರಿಗೆ ಉದ್ಯೋಗ ಇಲ್ಲ ಅಂದರೆ ಉದ್ಯೋಗ ಸಿಗುತ್ತೆ, ದಿಢೀರಂತ ನಿಮಗೆ ಅನುಕೂಲ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ವಿದೇಶಿ ಪ್ರಯಾಣಕ್ಕೆ ಹೋಗಿ ಬರುವಂಥ ಸಾಧ್ಯತೆ, ವಿದೇಶದಲ್ಲಿ ಉದ್ಯೋಗ, ವಿದ್ಯೆ, ವ್ಯಾಪಾರ ಮಾಡುವಂಥದ್ದು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥದ್ದು, ಅಥವಾ ಸುಮ್ಮನೆ ವಿದೇಶಕ್ಕಾದರೂ ಹೋಗಿ ಬರ್ತೀರಾ, ಒಂದು ಟೂರ್ ಥರ ಹೋಗಿ ಬರ್ತೀರಾ, ಮನೆಯವರು ಕುಟುಂಬ ಸಹಿತವಾಗಿ ಎಲ್ಲಾದರೂ ಒಂದು ಒಳ್ಳೆ ಜಾಗಗಳಿಗೆ ಹೋಗಿ ಬರೋದು, ಒಂದು ಸಂತಸದ ವಾತಾವರಣ ಸೃಷ್ಟಿಯಾಗೋದು, ಇದೆಲ್ಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಭಾಗ್ಯ ಮತ್ತು ದಶಮ 2 ಸ್ಥಾನಕ್ಕೂ ಅಧಿಪತಿ ಆದಂಥ ಶನಿ ಲಾಭದಲ್ಲಿರತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಈ 1 ತಿಂಗಳಿಗೋಸ್ಕರ ಗುರುಗೇನಾದರೂ ಶಾಂತಿ ಮಾಡ್ಕೋಬೇಕಾ? ಖಂಡಿತ ಇಲ್ಲ. ಯಾಕೆಂದರೆ ಗುರು ಶಾಂತಿ ಅನ್ನುವಂಥದ್ದು ನಿಮಗೆ ದೀರ್ಘಕಾಲದ ಸಮಸ್ಯೆಗಳು ಬರುತ್ತೆ ಅಂದರೆ ಮಾತ್ರನೇ ಇದು ತಾತ್ಕಾಲಿಕವಾಗಿ. ಅಂದರೆ ನಿಮಗೆ ಈ ತಿಂಗಳು ಮಾತ್ರ ಇರಲ್ಲ ಗುರುಬಲ, ಬರೋ ತಿಂಗಳು ಗುರುಬಲ ಬಂದುಬಿಡುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ತಿಂಗಳು ಸ್ವಲ್ಪ ಎಚ್ಚರವಾಗಿರಿ. ಎಸ್ಪೆಷಲಿ ಈ ತಿಂಗಳು ಸಂತಾನದ್ದು ಸ್ವಲ್ಪ ವಿಳಂಬ ಆಗುವಂಥದ್ದು, ಸಂತಾನಕ್ಕೆ ಸ್ವಲ್ಪ ತೊಂದರೆಗಳಾಗುವಂಥದ್ದು ಆಗುತ್ತೆ. ಧನಾಗಮ ಮತ್ತು ಧನ ಕೊಡೋದು ತೊಗೊಳ್ಳೋದು, ಫಿನಾನ್ಷಿಯಲ್ ವ್ಯವಹಾರಗಳು ಸ್ವಲ್ಪ ನಿಮಗೆ ಒಂಚೂರು ಹಿಂದೆ ಆಗುತ್ತೆ. ಒಂದು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿರ್ತೀರ, ಅಥವಾ ಏನೋ ಒಂದು ದುಡ್ಡು ತೊಗೊಬರಬೇಕು, ಅದೆಲ್ಲ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಇವೆಲ್ಲ ನಿಮಗೆ ಕಾಣತೊಡಗುತ್ತೆ. ಯಾಕೆ? ಗುರು ನಿಮಗೆ ಲಾಭಸ್ಥಾನಾಧಿಪತಿ ಹಾಗೂ ಅಷ್ಟಮಾಧಿಪತಿ, ಅದೃಷ್ಟ ಮತ್ತು ಲಾಭಸ್ಥಾನವನ್ನು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದರೆ ಗುರು. ಅವ್ರು ನಿಮಗೆ ಬಲ ಇಲ್ದಿರೋದ್ರಿಂದ ನಿಮಗೆ ದುಡ್ಡು ಬರುತ್ತೆ, ಅದನ್ನು ಉಳಿಸೋಕ್ಕಾಗಲ್ಲ. ಮೇಷರಾಶಿಯವರಿಗೆ ಈ ತಿಂಗಳು ನಿಮಗೆ ಹಣ ಬರುತ್ತೆ, ಆದರೆ ಹಣ ಉಳಿಸೋಕ್ಕಾಗಲ್ಲ. ಹೆಣ್ಣು ಮಕ್ಕಳು ಎಸ್ಪೆಷಲಿ ಯಾವುದೇ ಥರದ ವೇಸ್ಟ್ ಖರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ಈ ತಿಂಗಳು ನಿಮಗೆ ದುಡ್ಡಿನ ಅವಕಾಶ, ದುಡ್ಡಿನ ಒಂದು ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ದುಡ್ಡನ್ನು ವೇಸ್ಟಾಗಿ ಯಾವುದೇ ಕಾರಣಕ್ಕೂ ಅದನ್ನು ನೀರು ಚೆಲ್ಲಕ್ಕೆ ಹೋಗಬೇಡಿ, ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗಬೇಡಿ, ಯಾರಿಗೂ ದುಡ್ಡು ಕೊಡಬೇಡಿ. ನಿಮ್ಮ ದುಡ್ಡು ನಿಮ್ಮ ರಕ್ಷಣೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರಿಧಿಯಲ್ಲಿ ಇಟ್ಕೊಳ್ಳಿ, ಅದು ನಿಮಗೆ ಭಾಳ ಒಳ್ಳೆಯದು. 2ನೇ ತಾರೀಕು ನಿಮಗೆ ಶುಕ್ರ ನಿಮ್ಮ ರಾಶಿಯಾಧಿಪತಿ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, 6ನೇ ಮನೆಗೆ ಬರ್ತಾ ಇದ್ದಾರೆ. ಯಾವಾಗ ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಾರೋ ನಿಮಗೆ ಅತ್ಯಂತ ವೈಭವವಾದಂಥ ಜೀವನ. ಒಳ್ಳೆಯ ಅಂದದ ಬಗ್ಗೆ ಹೆಚ್ಚು ಗಮನ ಕೊಡೋದು, ನಿಮ್ಮ ಅಂದದ ಬಗ್ಗೆ ನೋಡ್ಕೋತೀರಾ. ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ನ ದೇಹ ಎಷ್ಟು ಚೆನ್ನಾಗಿದೆ, ಅಂದರೆ ಈಗ ಜಿಮ್ಮಿಗೆ ಹೋಗಬೇಕು, ನನಗೆ ಬೈಸಪ್ಸ್ ಬರಬೇಕು, ಟ್ರೈಸಪ್ಸ್ ಬರಬೇಕು ಅಂತ ಯೋಚನೆ ಮಾಡೋದು. ಹೆಣ್ಮಕ್ಳು ಯೋಗ ಮಾಡೋವಂಥದ್ದು, ಆರೋಗ್ಯನ ಚೆನ್ನಾಗಿ ದೃಢವಾಗಿ ಇಟ್ಕೋಬೇಕು, ಮುಖದ ಸೌಂದರ್ಯ, ಕಳೆ, ಕಾಂತಿ ಹೆಚ್ಚು ಮಾಡ್ಕೋಬೇಕು, ಆಮೇಲೆ ಒಳ್ಳೆ ಲಕ್ಸುರಿ ಹೋಟ್ಲಲ್ಲಿ ಊಟ ಮಾಡಬೇಕು, ಈ ಥರ ಎಲ್ಲ ಒಳ್ಳೆ ಬಟ್ಟೆಗಳು ತೊಗೋಬೇಕು, ಬಂಗಾರ ತೊಗೊಳ್ಬೇಕು, ಈ ಥರ ವಿಪರೀತ ಆಸೆಗಳನ್ನುವಂಥದ್ದು ವೃಷಭ ರಾಶಿಯವರಿಗೆ ಈ ತಿಂಗಳು ಕಾಣತೊಡಗುತ್ತೆ. ಪ್ರಯತ್ನ ಪಟ್ಟರೆ ಅದರಲ್ಲಿ ಸ್ವಲ್ಪ ಫುಲ್ಫಿಲ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆದರೆ ನಾನು ಮೊದಲೇ ಹೇಳಿದಂಗೆ ದುಡ್ಡು ವೇಸ್ಟಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಿಮಗೆ ಗುರು ಬಂದು ಚೆನ್ನಾಗಿಲ್ಲ ಈ ತಿಂಗಳು. ಇನ್ನು ರಾಶಿಯಾಧಿಪತಿ ಷಷ್ಠಾಧಿಪತಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ದೇಹ ಬಲಿಷ್ಠವಾಗಿರುತ್ತೆ. ಋಣ ಅಂದರೆ ಸಾಲಗಳನ್ನು ಹೆಚ್ಚು ಮಾಡಲಿಕ್ಕೆ ಹೋಗಲ್ಲ, ಸಣ್ಣ ಪುಟ್ಟ ಸಾಲ ಮಾಡ್ತೀರ ಬಿಟ್ಟರೆ ಹೆಚ್ಚು ಮಾಡಲಿಕ್ಕೆ ಹೋಗಲ್ಲ. ರೋಗ ಆರೋಗ್ಯದಲ್ಲಿ ಕೂಡ ನಿಮಗೆ ವ್ಯತ್ಯಾಸಗಳು ಬರಲ್ಲ, ಚೆನ್ನಾಗಿರುತ್ತೆ. ಶತ್ರುಗಳು ಇರೋಂಥ ಶತ್ರುಗಳು ಕೂಡ ನಿಮಗೆ ಫಲಾನವಾಗಿ ಮಿತ್ರರಾಗ್ತಾರೆ. ಹೊಸ ಶತ್ರುಗಳು ಯಾರೋ ಉತ್ಪತ್ತಿ ಆಗದೇ ಇದ್ದಂಗೆ ಬ್ಯಾಲೆನ್ಸ್ ಆಗುತ್ತೆ, ನೀವೇ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇನ್ನು 16ನೇ ತಾರೀಕು ರವಿ ಸಪ್ತಮಕ್ಕೆ ಬರ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್, ಮೇಜರ್ ಪ್ಲಸ್ ಪಾಯಿಂಟು. ಯಾಕೆ ಅಂತಂದರೆ ನಿಮಗೆ ಸುಖ ಸ್ಥಾನಕ್ಕೆ ಅಧಿಪತಿ ಯಾರಪ್ಪ ಅಂದರೆ ರವಿ. ಆ ರವಿ ಸಪ್ತಮಕ್ಕೆ ಬಂದು ತುಂಬ ಒಳ್ಳೆಯ ಫಲವನ್ನು ಕೊಡ್ತಾರೆ. ಆ ಸಪ್ತಮ ಸ್ಥಾನ ಏನಾದರೂ ಕೆಟ್ಟ ಸ್ಥಾನ ಆಗಿದರೆ ನಿಮ್ಗೆ ಕೆಟ್ಟ ಫಲ, ಒಳ್ಳೆಯ ಸ್ಥಾನ ಆದ್ದರಿಂದ ಒಳ್ಳೆಯ ಫಲ. ಕುಜನ ಮನೆಯಲ್ಲಿ ಸೂರ್ಯ ಇರೋದು ನಿಮಗೆ ಒಂದು ಅಭಿವೃದ್ಧಿ ಅನ್ನುವಂಥದ್ದನ್ನು ನಾವು ಕಾಣತೊಡಗ್ಬೋದು. ಅದರಿಂದ ನಿಮಗೆ ಒಂಥರ ಸಕ್ಸಸ್ ಜಾಸ್ತಿ ಆಗುತ್ತೆ. ಯಾವ್ಯಾವ ಥರ? ಒಂದು ರಾಜಕೀಯವಾಗಿ ಅಭಿವೃದ್ಧಿ, ಗೌರ್ಮೆಂಟ್ ವ್ಯಕ್ತಿಗಳಿಗೆ ಅಭಿವೃದ್ಧಿ, ಮತ್ತು ಗೌರ್ಮೆಂಟ್ ಎಕ್ಸಾಮ್ ಬರೆಯುವಂಥ ಹುಡುಗರಿಗೆ ತೊಂದರೆ ಇರಲ್ಲ. ಜೊತೆಗೆ ಗೌರ್ಮೆಂಟ್ ಜೊತೆ ಏನಾದರೂ ವ್ಯವಹಾರ ಮಾಡ್ತಾಯಿದ್ರೆ ಒಂದು ಟೆಂಡರ್ ಪಾಸ್ ಮಾಡಬೇಕು, ಒಂದು ರೋಡ್ ಕಾಂಟ್ರಾಕ್ಟ್ ತೊಗೋಬೇಕು, ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ತೊಗೋಬೇಕು, ಈ ಥರದ್ದೆಲ್ಲ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಗೌರ್ಮೆಂಟಲ್ಲಿ ಕೆಳವರ್ಗದ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಕ್ಲರ್ಕ್ ಆಗ್ಬೋದು, ಎಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರೆಲ್ಲ ಗೊತ್ತಾ. ಅಂದರೆ ಬೆಳಗಿಂದ ಸಾಯಂಕಾಲದವರೆಗೂ ದುಡಿತಾರೆ, ಅಂಥವ್ರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಅಂದರೆ ಅವರ ಕ್ಲಾಸ್ ಸ್ವಲ್ಪ ಮೇಲಕ್ಕೆ ಹೋಗುವಂಥ ಸಾಧ್ಯತೆ. ಈಗ ಡಿ ಗ್ರೇಡ್ ಅಂತ ಹೇಳ್ತೀವಿ, ಅದರಿಂದ ಸಿ ಗ್ರೇಡ್ಗೆ ಹೋಗುವಂಥದ್ದು, ಸಿ ಗ್ರೇಡಲ್ಲಿರೋರು ಬಿ ಗ್ರೇಡ್ಗೆ ಹೋಗುವಂಥದ್ದು, ಬಿ ಗ್ರೇಡಲ್ಲಿರೋರು ಕ್ಲಾಸ್ 1 ಎ ಗ್ರೇಡ್ಗೆ ಹೋಗುವಂಥದ್ದು, ಈ ಥರ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ಬೋದು. ಗೌರ್ಮೆಂಟ್ ಉದ್ಯೋಗಿಗಳಿಗೆ ಸ್ವಲ್ಪ ಖುಷಿ ಕೊಡುವಂತಹ ಸಂಗತಿ ನಾವು ಕಾಣಬಹುದು. ಜೊತೆಗೆ ಈ ಮನೆ ಕಟ್ಟುವಂಥವರು, ಈ ಮೇಸ್ತ್ರಿಗಳು, ಇಂಜಿನಿಯರ್ಗಳು, ಆರ್ಕಿಟೆಕ್ಟು, ಬಿಲ್ಡಿಂಗ್ ಮೆಟೀರಿಯಲ್ನ ಸೇಲ್ ಮಾಡುವಂಥವ್ರು, ಬಿಲ್ಡಿಂಗ್ ಮೆಟೀರಿಯಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥವ್ರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು, ಇವರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪೆಟ್ರೋಲ್ ಬಂಕು, ಈ ಥರ ಕೆಮಿಕಲ್ಲು, ಆಯಿಲ್ಲು,
ಆಮೇಲೆ ವಾಟರು, ಲಿಕ್ವಿಡ್ಡು, ಮಿಲ್ಕು, ಈ ಥರದ್ದು ಏನೇನು ವ್ಯಾಪಾರ ಮಾಡ್ತಿರ್ತೀರ ಅಥವಾ ಉತ್ಪಾದನೆ ಮಾಡ್ತಿರ್ತೀರ ಅವ್ರಿಗೆಲ್ಲರಿಗೂ ಈ ತಿಂಗಳು ಭಾಳ ಚೆನ್ನಾಗಿರುತ್ತೆ. ಅವ್ರಿಗೆಲ್ಲ ತುಂಬ ಪ್ಲಸ್ ಪಾಯಿಂಟನ್ನು ನಾವು ಕಾಣತೊಡಗ್ಬೋದು. ಇನ್ನು ಬುಧನೂ ಸಪ್ತಮದಲ್ಲೇ ಇದ್ದಾರೆ. ಸಪ್ತಮದಲ್ಲಿದ್ದಂಥ ಬುಧ ನಿಮಗೇನು ಮಧ್ಯಮ ಫಲನೇ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಒಂಥರ ಮಧ್ಯಮವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ, ವ್ಯಾಪಾರದಲ್ಲಿ ಒಂಥರ ಮಧ್ಯಮವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಏನು ದೊಡ್ಡ ಅಭಿವೃದ್ಧಿ ಇರೋದಿಲ್ಲ. ಏನಾದರೂ ಹೊಸದಾಗಿ ವ್ಯಾಪಾರ ಮಾಡಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೋಬೇಕು, ಆತರ ಪಡಬಾರ್ದು. ಮೂಲ ಜಾತಕವನ್ನು ತೋರಿಸ್ಕೊಂಡು ಆಮೇಲೆ ವ್ಯಾಪಾರ ಡಿಸಿಷನ್ ತಗೊಳ್ಳಿ. ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ, ಲಕ್ಷಣವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಅದರದ್ದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಏನು ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ರಾಶಿಯಿಂದ 3 ಮತ್ತು 6ನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ ಚಂದ್ರ, 6ನೇ ಮನೆ ಅಧಿಪತಿ ಶುಕ್ರ, ಈ ಎರಡೂ ಕೂಡ ಹೆಂಗೆ ಅಂತಂದರೆ ಪ್ರೇಮ ಗ್ರಹಗಳು ಅಂತ ಹೇಳ್ತೀವಿ. ಚಂದ್ರ ಮತ್ತು ಶುಕ್ರ ಇಬ್ಬರು ಫೀಮೇಲು ಪ್ರೇಮ ಗ್ರಹಗಳು. ಸಾಧಾರಣವಾಗಿ ಏನಾಗುತ್ತೆ, ಅವರಿಬ್ಬರು ಕೂಡ ಸ್ವಲ್ಪ ಹೆಚ್ಚು ಅಟ್ರಾಕ್ಷನ್ನು ಇದೆಲ್ಲ ಜಾಸ್ತಿ ಕೊಡ್ತಾರೆ. ನೋಡಿದೆಲ್ಲ ತಗೋಬೇಕು, ನೋಡಿದೆಲ್ಲ ತಿನ್ನಬೇಕು, ಎಲ್ಲ ಕಡೆ ಸುತ್ತಾಡಬೇಕು, ಆಸೆಗಳು ಜಾಸ್ತಿ. ಒಳ್ಳೆ ಬಟ್ಟೆ ತೊಗೋಬೇಕು, ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ಅಂದರೆ ನಿಮ್ಮ ಎಂಜಾಯ್ಮೆಂಟ್ ನೀವು ಮಾಡಬೇಡಿ ಅಂತ ನಾನು ಹೇಳಿಲ್ಲ. ಅವಾಯ್ಡ್ ಅಂತಂದರೆ 10,000 ಖರ್ಚು ಮಾಡೋ ಜಾಗದಲ್ಲಿ ಒಂದು 2,000 3,000 ಖರ್ಚು ಮಾಡಿ. ದುಡ್ಡಿನ ಅವಶ್ಯಕತೆ ಈ ತಿಂಗಳು ನಿಮಗೆ ತುಂಬ ಜಾಸ್ತಿ ಇರುತ್ತೆ ಅನ್ನೋದ್ರಿಂದ ನಾನು ಈ ಅಡ್ವೈಸನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮೇಲಾಗಿ ನಿಮಗೆ 7ನೇ ಮನೆಯ ಅಧಿಪತಿ ಹಾಗೂ 12ನೇ ಮನೆಯ ಅಧಿಪತಿ ಯಾರು ಅಂತಂದರೆ ಕುಜ ಸ್ವಕ್ಷೇತ್ರದಲ್ಲಿರೋದ್ರಿಂದ ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳು, ಮನೆ ಕಟ್ಟುವಂಥದ್ದು, ಭೂಮಿ ವ್ಯವಹಾರಗಳು ಮಾಡುವಂಥವ್ರು, ರಿಯಲ್ ಎಸ್ಟೇಟು ಮತ್ತು ಮೀಡಿಯೇಟರ್ಗಳು ಮತ್ತು ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಳ್ಳೋರು ಈ ತಿಂಗಳೆಲ್ಲ ತುಂಬ ಚೆನ್ನಾಗಿದೆ. ಗುರುಬಲ ಇಲ್ಲಲ್ಲ ಗುರುಗಳೇ, ನೀವು ಹೇಳ್ತೀರ ಗೃಹ ಪ್ರವೇಶ. ಶುಕ್ರ ಬಲ ಇದೆಯಲ್ಲ, ಕುಜ ಬಲ ಇದೆಯಲ್ಲ, ಶನಿ ಬಲ ಇದೆಯಲ್ಲ, ಸೂರ್ಯ ಬಲ ಇದೆಯಲ್ಲ. ಹಾಗಾಗಿ ಎಷ್ಟೋ ಗ್ರಹಗಳ ಬಲಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಕೇವಲ ಒಂದು ಗ್ರಹದಿಂದ ಲೈಫನ್ನು ಡಿಸಿಷನ್ ತೊಗೊಳ್ಬಾರ್ದು. ಆ್ಯಂಡ್ ಮೋರ್ ಓವರ್ ಕುಜ ನಿಮಗೆ ಸ್ವಕ್ಷೇತ್ರ, ವ್ಯವಸಾಯ ಮಾಡುವಂಥವ್ರಿಗೆ, ರೈತರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯ ಅಧಿಕವಾದ ಲಾಭವನ್ನು ಪಡಿತೀರಾ. ಹೆಂಗೆ ಅಂತಂದರೆ ನಿಮಗೆ ಲಾಭಸ್ಥಾನಾಧಿಪತಿ ಯಾರು? ಗುರು ನಿಮಗೆ 3ನೇ ಮನೆಯಲ್ಲಿದ್ದರೆ ಏನು ಧನಿ ಭ್ರಾತೃ ಸುಖೋಪೇತ ಎನ್ನುವಂತೆ ಸ್ವಲ್ಪ ಧನಿಕರಾಗ್ತೀರಾ. ಸಹೋದರರಿಂದ ಹಣ ಗಳಿಸುವಂತಹ ಸಾಧ್ಯತೆ. ಸಂಪರ್ಕ ಮಾಧ್ಯಮಗಳು ಅಂದರೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಟಿ ವಿ ಮೀಡಿಯಾ ಆಗ್ಬೋದು, ಪತ್ರಿಕೋದ್ಯಮ ಅದರಿಂದ ಆಗ್ಬೋದು. ಪ್ರಯಾಣದಿಂದ ಹಣ ಗಳಿಸಬಹುದು ಈ ತಿಂಗಳು. ಒಂದು ಪಕ್ಷ ನಿಮಗೆ ಗುರು ಏನಾದ್ರು ಪಾಪಿ ಆಗಿಬಿಟ್ರೆ ಕಷ್ಟ. ಆದರೆ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ಅಂದರೆ 3ನೇ ಮನೆ ಆದರೂ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ನಿಮಗೆ ಯಾವುದೇ ನಷ್ಟ ಬರೋದಿಲ್ಲ. ಸ್ವಲ್ಪ ಕಿವಿ ರೋಗ, ಕರ್ಣರೋಗ, ಕಿವಿ ತೊಂದರೆಗಳು ಬರುವಂಥ ಸಾಧ್ಯತೆ, ಗಂಟಲು ತೊಂದರೆಗಳು, ಮೂಗಿನ ತೊಂದರೆ ಅಂದರೆ ENT ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಚಿತ್ರಕಲೆಗೂ ಕೂಡ 3ನೇ ಮನೆ ಅಧಿಪತಿ ಆಗುತ್ತೆ. ಯಾರ್ಯಾರು ಆರ್ಟಿಸ್ಟ್ ಆಗಿದ್ದಾರೆ, ನೀವೇನಾದರೂ ಪೇಂಟಿಂಗ್ ಮಾಡೋರು, ಚಿತ್ರಕಲೆ ಇರೋದು, ಸಂಗೀತ, ವಾದ್ಯಗಳನ್ನು ನುಡಿಸುವಂಥವ್ರು, ವೈಲಿನೋ, ಗಿಟಾರು, ತಬಲಾನೋ, ವೀಣೆನೋ ಈ ಥರದ್ದು ಅಥವಾ ವೋಕಲ್ಲು ಈ ಥರದ್ದೇನೋ ಮಾಡುವಂಥವ್ರಿಗೆಲ್ಲ ಭಾಳ ಹಿರಿಮೆ ಉಂಟಾಗುತ್ತೆ. ಹಿರಿಮೆ ಅಂತಂದರೆ ಹೆಸರು ಸಿಗುತ್ತೆ, ಹೆಸರಿಂದ ಧನ ಸಿಗುತ್ತೆ, ಅವೆಲ್ಲವೂ ನಿಮ್ಗೆ ಅಭಿವೃದ್ಧಿ. ಈ ತಿಂಗಳು ನಿಮ್ಗೆ ಏನಾದರೂ ಶಾಂತಿ ಇದೆಯಾ ಅಂದರೆ ವೃಷಭ ರಾಶಿಯವ್ರಿಗೆ ಯಾವುದೂ ಶಾಂತಿ ಬೇಕಾಗಿಲ್ಲ. ಪ್ರತಿ ತಿಂಗಳು ನಡೀತಾ ಇರ್ತಕ್ಕಂಥ ರೀತಿಯಲ್ಲಿ ನಡೆಯುತ್ತೆ. ಗುರು ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀವೇ ಬ್ಯಾಲೆನ್ಸ್ ಮಾಡಿ. ಯಾವುದೇ ಪರಿಹಾರಗಳು ಬೇಡ. ಹೊಸದಾಗಿ ಏನಾದರೂ ವ್ಯವಹಾರ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ ಅಂದರೆ ಅಥವಾ ಉದ್ಯೋಗದಲ್ಲಿ ಬದಲಾವಣೆಗಳು ಬೇಕು ಅಂತಂದರೆ, ಬದಲಾವಣೆಗಳು ಮಾಡಲೇಬೇಕು ಅನ್ನೋಂಥ ನಿರ್ಧಾರ ನೀವು ಮಾಡೋದಾದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮತ್ತಷ್ಟು ಅಭಿವೃದ್ಧಿಯನ್ನು ನೀವು ಕಾಣತೊಡಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.